2012ರ ಕಾಯ್ದೆಯನ್ವಯ ದಿನಗೂಲಿ ನೌಕರರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಮತ್ತು ಸ್ವಾವಲಂಬನೆ ಪಿಂಚಣಿಯನ್ನು ತಕ್ಷಣವೇ ಜಾರಿಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘವು ಒತ್ತಾಯಿಸಿದೆ. ಹೈಕೋರ್ಟ್ ಆದೇಶವಿದ್ದರೂ ಸರ್ಕಾರ ಆದೇಶ ಅನುಷ್ಠಾನಕ್ಕೆ ತರದೆ ಅನಗತ್ಯ ವಿಳಂಬ ಮಾಡುತ್ತಿದೆ ಎಂದು ನೌಕರರು ಆಕ್ರೋಶ ಹೊರಹಾಕಿದ್ದಾರೆ. ಇದರೊಂದಿಗೆ ಸದ್ಯ ನೀಡಲಾಗುತ್ತಿರುವ ಶೇಕಡಾ 90ರಷ್ಟು ತುಟ್ಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆಯನ್ನು ಶೇಕಡಾ 100ಕ್ಕೆ ಹೆಚ್ಚಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ನಾವು ನಿರಂತರ ಪ್ರಯತ್ನದಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೆಲ್ಲ ಕಾಯಂ ಮಾಡಿಸಿ ಹೊಸ ವಿಧೇಯಕ 2012ರಲ್ಲಿ ತರಿಸಿದ್ವಿ. ಆ ವಿಧೇಯಕ ಪಾಸ್ ಆದಾಗ ಅವರಿಗೆಲ್ಲ ಬೆನಿಫಿಟ್ಸ್, ಗವರ್ಮೆಂಟ್ ಸರ್ವೆಂಟ್ಸ್ಗೆ ಏನೇನು ಬೆನಿಫಿಟ್ ಕೊಡ್ತಾರ ಆ ಎಲ್ಲ ಬೆನಿಫಿಟ್ ದೀಸ್ ವಿಲ್ ಬಿ ಎಕ್ಸ್ಟೆಂಡೆಡ್ ಫಾರ್ ದೀಸ್ ಎಂಪ್ಲಾಯೀಸ್ ಆಲ್ಸೋ ಅಂತೇಳಿ ಸರ್ಕಾರ ಆ ವಿಧೇಯಕದಲ್ಲಿ ಹೇಳಿತ್ತು. ಆದ್ರೆ ಇದುವರೆಗೂ 100% ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ. ಉದಾಹರಣೆಗೆ ಅವ್ರಿಗೆ 100% DA ಇಲ್ಲ, 100% HRA ಇಲ್ಲ, ಲಿವ್ ಎನ್ಕ್ಯಾಶ್ಮೆಂಟ್ ಇಲ್ಲ. ಮತ್ತೆ ಯಾರ್ಯಾರು ನಿವೃತ್ತಿ ಹೊಂದುತ್ತಾ ಇದ್ದಾರ, ಯಾರ್ಯಾರು ರಿಟೈರ್ಡ್ ಆಗ್ತಾ ಇದ್ದಾರ, ದೇ ಆರ್ ನಾಟ್ ಎಂಟೈಟಲ್ಡ್ ಫಾರ್ OPS ಆರ್ NPS, ಯಾವುದೇ ಪೆನ್ಷನ್ ಬೆನಿಫಿಟ್ ಅವ್ರಿಗಿಲ್ಲ. ಸೊ ಇವೆಲ್ಲ ಕೊಡಿ ಅಂತೇಳಿ ನಾವು ಸರ್ಕಾರಕ್ಕೆ ಅನೇಕ ಸತಿ ಮನವಿ ಕೊಟ್ಟರು ಕೂಡ ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ. ವಿಧಿ ಇಲ್ಲದೆ ನಾವು ಹೈಕೋರ್ಟಿಗೆ ದಾವೆ ಹೂಡಿದ್ವಿ. ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು ಕೊಟ್ಟಿದೆ. All facilities should be extended to these employees also. They should be treated as government servants ಅಂತೇಳಿ ಆ ತರ ಒಂದು ತೀರ್ಪು ಕೊಟ್ಟಿದೆ. ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇದು ರಿಪೋರ್ಟು DPR ಹೋಯ್ತು. ಕರ್ನಾಟಕ ಸರ್ಕಾರದಲ್ಲಿ ಪ್ರಮುಖ ಇಲಾಖೆ DPR ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಕಳಿಸಿದ್ರು. ಪಾರ್ಲಿಮೆಂಟರಿ ಅಫೇರ್ಸ್ ಅವರು ಲಾ ಡಿಪಾರ್ಟ್ಮೆಂಟ್ ಕಳಿಸಿದ್ರು. ಲಾ ಡಿಪಾರ್ಟ್ಮೆಂಟ್ ನಿಂದ ಮತ್ತೆ ಹಣಕಾಸು ಇಲಾಖೆಗೆ ಹೋಯ್ತು. ಈಗ ಇಲಾಖೆನಿಂದ ಇಲಾಖೆಗೆ ಬರೀ ಫೈಲ್ ಓಡಾಡಿಸ್ತಾ ಇದ್ದಾರೆ. ಅಂದ್ರೆ ಉದಾಹರಣೆ ಹೇಳ್ಬೇಕಂತಂದ್ರೆ ವಿಧಾನಸೌಧದಲ್ಲಿ ಫಸ್ಟ್ ಫ್ಲೋರಿಗೆ ಇದ್ದಿ ಫೈಲ್ ಸೆಕೆಂಡ್ ಫ್ಲೋರಿಗೆ ಹೋಗ್ತದ, ಸೆಕೆಂಡ್ ಫ್ಲೋರಿಗೆ ಇದ್ದಿ ಥರ್ಡ್ ಫ್ಲೋರ್. ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ಅಪೀಲು ಹೋಗ್ತಾ ಇಲ್ಲ. ಸೊ ನಾವು ಹೇಳೋದೇನು, ಈಗ ವಿಭಾಗೀಯ ಪೀಠ ಏನೇನು ಇಟ್ಟಿದೆ ಅದನ್ನೆಲ್ಲ ಕೊಡಬೇಕು ಇಮಿಡಿಯೇಟ್ ಆಗಿ. ಪ್ಲಸ್ ಎಲ್ರಿಗೂ ರಿಟೈರ್ ಆದ್ಮೇಲೆ ಯಾರಿಗೂ ಪೆನ್ಷನ್ ಇಲ್ಲ. ಇವತ್ತು ಮೊನ್ನೆ DK ಶಿವಕುಮಾರ್ ಅವ್ರು ಹೇಳಿದಾರ ಸರ್ಕಾರಿ ನೌಕರರ ಸಭೆಯಲ್ಲಿ, ನಾನು OPS ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ. ಇವತ್ತು ದಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಫಾರ್ ಕ್ಷೇಮಾಭಿವೃದ್ಧಿ ನೌಕರರ ಆಲ್ಸೋ. ಇವರು ಕೂಡ ಸುಮಾರು 32,000 ಜನ ಇದ್ದಾರೆ ರಾಜ್ಯದ ಎಲ್ಲ ಕಡೆ. ಬಹಳಷ್ಟು ಜನ ನಿವೃತ್ತಿ ಆಗಿದ್ದಾರೆ. ಈಗ ಒಂದು 12,000 ಜನ ಅಷ್ಟೇ ಕೆಲ್ಸಕ್ಕಿದ್ದಾರೆ, ಬಾಕಿಯವರೆಲ್ಲ ನಿವೃತ್ತಿ ಆಗಿದ್ದಾರೆ. ಸೊ OPS ಇವರಿಗೆ ಎಕ್ಸ್ಟೆಂಡ್ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಯಾಕಂತ ಹೇಳಿದ್ರೆ ಇವತ್ತು ಸೋಷಿಯಲ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಯಾರು ತಂದೆ ತಾಯಿಗೆ ನೋಡ್ಕೊಳ್ಳುವಂತ ಮಕ್ಕಳು ಇಲ್ಲ, ಯಾರಿಗೂ ಇಲ್ಲ. ಎಲ್ಲ ಕಡೆ ಎಲ್ಲಾ ಸಮಾಜದಲ್ಲಿ ಇದೇ ಇದೆ ಪ್ರಸಂಗ. 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಇಲ್ಲದೆ ಇದ್ರೆ ಅವ್ರು ಬದುಕೋದು ಬಹಳ ಕಷ್ಟ ಆಗಿದೆ. ಅದಕ್ಕೆ ಇವೆಲ್ಲ 5 ಪ್ರಮುಖ ಬೇಡಿಕೆಗಳಿಗೆ ಸರ್ಕಾರಕ್ಕೆ ನಾವು 15 ದಿನ ಗಡುವು ಕೊಡ್ತಾ ಇದ್ದೀವಿ. 15 ದಿನದಲ್ಲಿ ಮಾಡದೇ ಇದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದ. ಈ ಹಿಂದೆ ಕಲಬುರಗಿನಲ್ಲಿ 460 ದಿನ DC ಆಫೀಸ್ ಎದುರುಗಡೆ ನಾನು ಟೆಂಟ್ ಹಾಕಿ ಹೋರಾಟ ಮಾಡಿದ್ವಿ. ಆ ರೆಕಾರ್ಡ್ ಇವತ್ತು ಬ್ರೇಕ್ ಮಾಡಿಲ್ಲ ಯಾರು. 465 ಡೇಸ್ ಆಗಿತ್ತು. ಸೊ ನಾವು ಮತ್ತೆ ಆಗ ಹೋರಾಟ ಮಾಡ್ಬೇಕಾಗ್ತದ. ಮತ್ತೆ ಬೆಂಗಳೂರಿನಲ್ಲಿ ಶಿಫ್ಟ್ ಆಗಿ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಧರಣಿ, ಸತ್ಯಾಗ್ರಹ ಇಂಥವೆಲ್ಲ ಮಾಡ್ಬೇಕಾಗ್ತದ. ಅದಕ್ಕೆ ಅವಕಾಶ ಕೊಡದೆ ಸರ್ಕಾರ ಬಹಳ ಬೇಗ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.